ಒಂದು ಹಳ್ಳಿಯ ವಾಷಿಂಗ್ ಮಿಷಿನ್ನ ಕಾಮಿಡಿ ಕತೆ. ಗಾಳಿಪುರ ಅನ್ನೋ ಒಂದು ಚಿಕ್ಕ ಶಾಂತವಾದ ಹಳ್ಳಿ ಇತ್ತು. ಅಲ್ಲಿನ ಜನ ತುಂಬಾ ಸಿಂಪಲ್, ಕಡಿಮೆ ಸೌಲಭ್ಯದಲ್ಲೂ ತುಂಬಾ ಖುಷಿಯಾಗಿ ಬದುಕ್ತಿದ್ರು. ದಿನನಿತ್ಯ ನಗು, ಮಾತು, ತಮಾಷೆ ಎಲ್ಲವೂ ತುಂಬಿತ್ತು. ಆ ಹಳ್ಳಿಯಲ್ಲಿ ಚೆನ್ನಮ್ಮ ಅನ್ನೋ ಒಬ್ಬ ಮಹಿಳೆ ಇದ್ಲು. ಚೆನ್ನಮ್ಮನ ಒಂದು ಸ್ಪೆಷಲ್ ಕ್ವಾಲಿಟಿ ಅಂದ್ರೆ ಯಾವುದೇ ವಿಷಯ ಕೇಳಿದ್ರೂ ಅದರಲ್ಲಿ ಅರ್ಧ ಮಾತ್ರ ಅರ್ಥ ಮಾಡ್ಕೊಂಡು ಉಳಿದ ಅರ್ಧ ತಾನೇ ಕಲ್ಪನೆ ಮಾಡ್ಕೊಳ್ಳೋದು. ಕೆಲವೊಮ್ಮೆ ಅದೇ ಗಾಳಿಪುರದ ಹೆಚ್ಚಿನ ಜಗಳಕ್ಕೂ ಕಾರಣವಾಗಿತ್ತು. ಹಳ್ಳಿಗೆ ಶ್ರೀಮಂತನಾದ ಪಟೇಲ ಒಂದು ಹೊಸ ವಾಷಿಂಗ್ ಮಷಿನ್ ತಂದ. ಹಳ್ಳಿಯ ಜನರು ಅದನ್ನ ನೋಡಿ ಶಾಕ್ ಆದ್ರು. ಅದೇನಪ್ಪ ದೊಡ್ಡ ಡ್ರಮ್ಮ, ಹಂಜಜ್ಜೋ ಮೆಷಿನಾ? ಇಲ್ಲ, ಅದ್ರೊಳಗೆ ಜನ ಹೋಗಿ ಸ್ನಾನ ಮಾಡ್ತಾರೆ ಅಂತ ಮಾತಾಡ್ಕೊಂಡ್ರು. ಅಷ್ಟ್ರಲ್ಲಿ ಚೆನ್ನಮ್ಮ ತನಗೆ ಎಲ್ಲ ತಿಳಿದಿರೋ ತರ ಹೇಳಿದ್ಲು, ನಾನ್ ಯಾವಾಗ್ಲೂ ಕೇಳಿದ್ದೆ ಇದು ಪೂರ್ತಿ ಹಳ್ಳಿಯನ್ನೇ ತೊಳೆಯೋ ಮೆಷೀನು ಅಂತ. ಎಲ್ರೂ ಕಣ್ ದೊಡ್ಡದ್ ಮಾಡ್ಕೊಂಡ್ ನೋಡ್ತಿದ್ರು. ಚೆನ್ನಮ್ಮ ವಾಷಿಂಗ್ ಮೆಷೀನ್ ನೋಡಕ್ ಹೋದ್ಲು. ಒಳಗೆ ನೋಡಿದ್ಲು, ಪೌಡರ್ ನೋಡಿದ್ಲು. ಮೆಷೀನ್ ಸುತ್ತತಿರೋದ್ನ ನೋಡಿ ಜೋರಾಗಿ ಕೂಗಿದ್ಲು, ಅಯ್ಯೋ, ಇದು ಮನುಷ್ಯರನ್ನ ತೊಳೆಯೋ ಮೆಷೀನು. ಒಬ್ಬನ್ನ ಒಳಗ್ ಹಾಕಿದ್ರೆ ಪೂರ್ತಿ ಕ್ಲೀನಾಗಿ ಪಳ ಪಳ ಅಂತ ಹೊರಗ್ ಬರ್ತಾನೆ. ಪಟೇಲ ಅದ್ ನೋಡಿ ಆಶ್ಚರ್ಯಪಟ್ಟ. ಅಯ್ಯೋ ಅಮ್ಮ, ಇದು ಬಟ್ಟೆ ತೊಳೆಯೋ ಮೆಷೀನು, ಮನುಷ್ಯರಲ್ಲ. ಆದ್ರೆ ಚೆನ್ನಮ್ಮ ಕಾನ್ಫಿಡೆಂಟ್ ಆಗಿ, ಇಲ್ಲ ಇಲ್ಲ, ನಾನು ಯೂಟ್ಯೂಬಲ್ಲೇ ನೋಡಿದ್ದೀನಿ. ಒಬ್ಬ ಮನುಷ್ಯ ಒಳಗ್ ಹೋದ, ಹೊರಗ್ ಬರುವಷ್ಟ್ರಲ್ಲಿ ಪಳಪಳ ಅಂತ ಹೊಳಿತಿದ್ದ. ಆಕ್ಚುಲಿ ಅವಳು ಪ್ರ್ಯಾಂಕ್ ವಿಡಿಯೋ ನೋಡಿ ಕನ್ಫ್ಯೂಸ್ ಆಗಿದ್ಲು. ಈ ಮಾತು ಕೇಳಿ ಅವಳತ್ತೆ ಎಲ್ಲಮ್ಮ ಹೇಳಿದ್ಲು, ಈಗ ಸ್ವಚ್ಛತೆ ಮುಖ್ಯ ಅಲ್ವಾ, ನಾವು ಕೂಡ ಮೆಷೀನ್ ಒಳಗೆ ಹೋಗ್ಬೇಕೇನೋ. ಗೋವಿಂದ ಹೆದರಿದ, ನಾನೊಳಗೆ ಹೋಗಲ್ಲಪ್ಪ, ನನ್ ಪ್ಯಾಂಟ್ ಮಾತ್ರ ತೊಳಸಿ. ಮಕ್ಕಳು ಸಾಲಾಗಿ ನಿಂತು, ಆಂಟಿ, ಮೊದಲು ನಮ್ನ ಒಳಗ್ ಹಾಕಿ ತೊಳೀರಿ, ನಾವು ಪಳ ಪಳ ಅನ್ಬೇಕು. ಅಡಿಗೆ, ಹೊಲದ ಕೆಲ್ಸ ಎಲ್ಲವನ್ನು ನಿಲ್ಸಿ ಪೂರ್ತಿ ಹಳ್ಳಿನೇ ವಾಷಿಂಗ್ ಮೆಷಿನ್ ಸುತ್ತ ಸೇರ್ಕೊಳ್ತು. ಗೋವಿಂದ ಮೆಷೀನ್ ಒಳಗೆ ತಲೆ ಹಾಕಿ ನೋಡ್ತಿದ್ದ. ಅಷ್ಟ್ರಲ್ಲಿ ಮೆಷೀನ್ ಆನ್ ಆಯ್ತು. ಅವನ ಟವಲ್ನ ಒಳಗೇಳ್ಕೊಂಡು ಸುತ್ತೋಕೆ ಶುರು ಮಾಡ್ತು. ಗೋವಿಂದ ಭಯದಿಂದ, ಅಯ್ಯೋ, ಈ ಮೆಷೀನ್ ನನ್ನನ್ನೇ ಒಳಗೇಳ್ಕೊಳ್ತಿದೆ. ಅರ್ಧಂಬರ್ಧ ಒದ್ದೆ ಆದ ಟವಲ್ನ ಎತ್ಕೊಂಡು ಓಡಿ ಹೋದ. ಹಳ್ಳಿಯ ಜನರು ಜೋರಾಗಿ ನಗಲ್ ಶುರು ಮಾಡ್ಕೊಂಡ್ರು. ಚೆನ್ನಮ್ಮ ಹೆಮ್ಮೆಯಿಂದ, ನೋಡ್ರಿ, ನಾನ್ ಮೊದ್ಲೇ ಹೇಳಿದ್ದೆ ಇದು ಮನುಷ್ಯರನ್ನ ತೊಳೆಯೋ ಮಿಷೀನ್ ಅಂತ. ಪಟೇಲ ಅದ್ನೆಲ್ಲ ನೋಡಿ ಇನ್ನೇನ್ ಅಳದ್ರಲ್ಲಿದ್ದ. ಅಷ್ಟ್ರಲ್ಲಿ ಸ್ಕೂಲ್ ಟೀಚರ್ ಬಂದ್ರು. ಅವರು ಜೋರಾಗಿ ಹೇಳಿದ್ರು, ಇದು ಬಟ್ಟೆ ತೊಳೆಯೋ ವಾಷಿಂಗ್ ಮಷೀನ್, ಮನುಷ್ಯರನ್ನ ತೊಳೆಯೋದಲ್ಲ. ನೀವೆಲ್ರೂ ಯೂಟ್ಯೂಬ್ ಪ್ರ್ಯಾಂಕ್ ವಿಡಿಯೋ ನೋಡಿ ಕನ್ಫ್ಯೂಸ್ ಆಗಿದ್ದೀರಾ. ಹಳ್ಳಿ ಜನರು ಪೂರ್ತಿ ನಿಶ್ಶಬ್ದ. ಗೋವಿಂದ ಇನ್ನೂ ಅರ್ಧ ಒದ್ದೆ ಆದ ಟವಲ್ ಹಿಡ್ಕೊಂಡೇ ನಿಂತಿದ್ದ. ಚೆನ್ನಮ್ಮ ಮೆಲ್ಲಗೆ ಕೇಳಿದ್ಲು, ಅಂದ್ರೆ ಯಾರೂ ಒಳಗ್ ಹೋಗ್ಬಾರ್ದಾ? ಟೀಚರ್, ಇಲ್ಲ, ಒಳಗ್ ಹೋಗೋದು ಬಟ್ಟೆಗಳ್ ಮಾತ್ರ. ಮತ್ತೆ ಹಳ್ಳಿ ಪೂರ್ತಿ ನಗು. ಚೆನ್ನಮ್ಮ ಕೊನೆಗೆ ಅರ್ಥ ಮಾಡ್ಕೊಂಡ್ ಹೇಳಿದ್ಲು, ನಾನಿಷ್ಟು ದಿನ ನೋಡಿದ್ನೆಲ್ಲ ಅರ್ಧ ತಿಳ್ಕೊಂಡು ಮಿಕ್ಕಿದ್ನೆಲ್ಲ ನಾನೇ ಕಲ್ಪನೆ ಮಾಡ್ಕೊಳ್ತಿದ್ದೆ. ಆದ್ರೆ ಈಗ ಗೊತ್ತಾಯ್ತು, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಈ ಊರಿನ ವಾಷಿಂಗ್ ಮೆಷಿನ್ ಕಾಮಿಡಿ ಕಥೆ ಕೇಳಿ ನಿಮ್ಗಿಷ್ಟ ಆಯ್ತಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆಗಾಗಿ ವೇಟ್ ಮಾಡ್ತಿರ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದ್ ಮರಿಬೇಡಿ. ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಮ್ ಕಥೆ ಎಕ್ಸ್‌ಪ್ರೆಸ್ ಫ್ಯಾಮಿಲಿಲಿ ಒಬ್ರಾಗಿ. ಮತ್ತೆ ಇನ್ನಷ್ಟು ಕಾಮಿಡಿ, ಥ್ರಿಲ್ಲರ್, ಹಾರರ್, ಲವ್, ಮಾರಲ್ ಕಥೆಗಳೊಂದಿಗೆ ಬೇಗ ಬರ್ತೀನಿ. ಧನ್ಯವಾದಗಳು.